5 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಿದ್ದಾರೆ. ಇವತ್ತೆಲ್ಲನ ಹೊಗೆ ಹಾಕ್ಸ್ಕೊಂಡ್ರೆ ಲಿಸ್ಟಲ್ಲಿ ಕೊನೆಯಿಂದ ಒಂದೇ ಒಂದು ಸ್ಥಾನ ಮೇಲಿದ್ದಾರೆ ಅಷ್ಟೇ. ವಿರಾಟ್ ಕೊಹ್ಲಿ ಒಬ್ಬರೇ ಆಡಬೇಕು. ಇನ್ನು ಉಳಿದವರೆಲ್ಲ ಏನು ಮಾಡ್ತೀರಾ, ಹೋಗ್ತೀನಿ ಟುಳುಕ್ ವಿಕೆಟ್ ಕೊಡ್ತೀನಿ ಬರ್ತೀನಿ. ಆಮೇಲೆ ಅದು ಯಾಕೋ ವಿಲ್ ಜಾಕ್ಸ್ ಕರ್ಕೊಂಡ್ಬಂದಿದ್ದಾರೆ, ಕೋಟಿ ಕೊಟ್ಟು ಆರಾಮಾಗಿ ಕೂತಿದ್ದಾನೆ ಬೆಂಚಲ್ಲಿ. 5 ಮ್ಯಾಚಲ್ಲಿ 4 ಮ್ಯಾಚ್ ಸೋತರು ಸಹಿತ ಇವತ್ತು RCB ಫ್ಯಾನ್ಸ್ಗೆ ಕಾನ್ಫಿಡೆನ್ಸ್ ಇಲ್ಲ, ಗೆಲ್ತಾರೆ ಇವತ್ತು ಗ್ಯಾರಂಟಿ ನಮ್ಮದೇ ಗೆಲುವು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. RCB ಇವತ್ತು 6ನೇ ಮ್ಯಾಚ್ ಆಡ್ತಿದ್ದಾರೆ. 5 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಿದ್ದಾರೆ. ಇವತ್ತೆಲ್ಲನ ಹೊಗೆ ಹಾಕ್ಸ್ಕೊಂಡ್ರೆ ಹೊಗೆನೆ. ಯಾಕೆ ಅಂತಂದರೆ ಇವತ್ತು ಗೆದ್ದಿಲ್ಲ ಅಂದರೆ ಇನ್ನು ಉಳಿದಿರೋ 8 ಮ್ಯಾಚ್ಗಳಲ್ಲಿ 8 ಗೆಲ್ಲೇಬೇಕು. ಅಟ್ಲೀಸ್ಟ್ ಇವತ್ತು ಗೆದ್ದರೆ ಯಾವುದಾದ್ರೂ ಒಂದು ಮ್ಯಾಚಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಏನೋ ರನ್ ರೇಟ್ ಮೇಂಟೈನ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಇವ್ರು ರನ್ ರೇಟು ಸಹಿತ ಕಳಪೆ ಅಂದರೆ ಕಳಪೆ ಪರಿಸ್ಥಿತಿಯಲ್ಲಿ. ಇವಾಗ ಲಿಸ್ಟಲ್ಲಿ ಕೊನೆಯಿಂದ ಒಂದೇ ಒಂದು ಸ್ಥಾನ ಮೇಲಿದ್ದಾರೆ ಅಷ್ಟೇ. ಹಿಂಗಿರುವಾಗ ಡಿಪೆಂಡೆನ್ಸಿ ಜಾಸ್ತಿ. ಮಾತಿತ್ತು ವಿರಾಟ್ ಕೊಹ್ಲಿ ಒಬ್ಬರೇ ಆಡಬೇಕು. ಇನ್ನು ಉಳಿದವರೆಲ್ಲ ಏನು ಮಾಡ್ತೀರಾ, ಹೋಗ್ತೀನಿ ಟುಳುಕ್ ವಿಕೆಟ್ ಕೊಡ್ತೀನಿ ಬರ್ತೀನಿ, ಕ್ಯಾಚ್ ಕೊಡ್ತೀನಿ ಬರ್ತೀನಿ, ಇಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ. ಇವತ್ತು ಸೋತ್ರೆ ಆಲ್ಮೋಸ್ಟ್ ಅಲ್ಲಿ RCB ಔಟ್ ಆದಂಗೆ. ಇನ್ನೂ ಟೂರ್ನಮೆಂಟ್ ಸ್ಟಾರ್ಟ್ ಆಗಿ ಒಂದು 3 ವಾರ ಆಗಿಲ್ಲ, ಅಷ್ಟೊತ್ತಿಗಾಗಲೇ ಫಸ್ಟ್ ಟೈಮ್ ಅನ್ಸುತ್ತೆ RCB ಇಷ್ಟು ಸೀಸನ್ನಲ್ಲಿ ಇಷ್ಟು ಕಳಪೆ ಮಟ್ಟದಲ್ಲಿ ಆಟ ಆಡಿ ಏನೊಂದು ಟೂರ್ನಮೆಂಟಿಂದ ಎಕ್ಸಿಟ್ ಆಗೋದು. ಆ ಕಡೆ ಮುಂಬೈನವ್ರು ಅವ್ರದ್ದೇನು ಅಂಥ ಸಾಧನೆ ಏನಲ್ಲ, 4 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಿದ್ದಾರೆ ಅಷ್ಟೇ. ಹ್ಯಾಟ್ರಿಕ್ ಸೋಲ್ ಅವ್ರು ಸ್ಟಾರ್ಟಿಂಗಲ್ಲಿ. ಅಲ್ಲೂ ಕ್ಯಾಪ್ಟನ್ಶಿಪ್ಪಿಂದ ಕಿತ್ತಾಕಿದ್ದಕ್ಕೆ ಸ್ವಲ್ಪ ಗಲಾಟೆಗಳಾಯಿತು, ಇರ್ಕಿಗಾಯಿತು, ಇನ್ನೂ ನಡೀತಾ ಇದೆ ಅದು. ಆಮೇಲೆ ಪಾಪ ಹಾರ್ದಿಕ್ ಪಾಂಡ್ಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬೇಡ್ಕೊಂಡು ಏನೇನೋ ಮಾಡಿ ಲಾಸ್ಟ್ ಮ್ಯಾಚ್ 1 ಮ್ಯಾಚ್ ಡೆಲ್ಲಿ ಮೇಲೆ ಗೆದ್ದರು. ಅವ್ರೊಂದು ಸ್ವಲ್ಪ ಇವಾಗ ಅಂದರೆ ಗೆಲುವಿನ ಕದ ತಟ್ಟಿರೋದ್ರಿಂದ ಸ್ವಲ್ಪ ಜೋಶಲ್ಲಿದ್ದಾರೆ. ಆಮೇಲೆ ಇವತ್ತು ಹೋಮ್ ಪಿಚ್ ಬೇರೆ ಅವರಿಗೆ, ಬಾಂಬೆಲಿ ನಡೀತಾ ಇರೋದು ಮ್ಯಾಚ್. ಮುಂಬೈಯಲ್ಲೇ ಮ್ಯಾಚ್ ಇರೋದ್ರಿಂದ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಜೋಶಲ್ಲಿದ್ದಾರೆ, ನಮಗೇನೋ ಗೆಲುವು ಸಿಗಬಹುದು. ಬ್ಯಾಟಿಂಗ್ ಪಿಚ್ ಬೇರೆ, ಬಾರಿಸಿದ್ರೆ ಚೆನ್ನಾಗಿ ರೋಹಿತ್ ಶರ್ಮಾನೋ ಹಾರ್ದಿಕ್ ಪಾಂಡ್ಯನೋ ಮತ್ತೊಬ್ಬರು ಇನ್ನೊಬ್ಬರು ಕತೆಗಳು ಬೇರೆ ಆಗುತ್ತೆ. ಸೂರ್ಯಕುಮಾರ್ ಯಾದವ್ ಬೇರೆ ಲಾಸ್ಟ್ ಮ್ಯಾಚ್ ಫೇಲ್ಯೂರ್ ಆಗಿದ್ದ. ಸೊ ಈ ಮ್ಯಾಚನ್ನು ಚೆನ್ನಾಗಿ ಆಡಿದ್ರೆ ಬೆಂಗಳೂರಿಗೆ ಕಷ್ಟ ಇದೆ. ಇನ್ನು ನಮ್ಮವ್ರ ಸಾಧನೆಗಳು ಗೊತ್ತಲ್ಲ ನೋಡ್ರಿ. ಇಲ್ಲಿ ಕೊಹ್ಲಿ ಬಿಟ್ಟರೆ ಇನ್ಯಾರು, ಡೂಪ್ಲೆಸಿಸ್ಸು 5 ಮ್ಯಾಚಲ್ಲಿ 109, ಮ್ಯಾಕ್ಸ್ವೆಲ್ಲು 32 ಟೋಟಲ್ಲು 5 ಮ್ಯಾಚಲ್ಲಿ, ಗ್ರೀನ್ 68, ಪಾಟೇದಾರ್ 50, ರಾವತ್ 48. ಅಂದರೆ ಟಾಪ್ ಫಾರ್ಮಲ್ಲಿ ಆಡುವಂತಹ ಫಸ್ಟ್ 5 ಬ್ಯಾಟ್ಸ್ಮನ್ಗಳದ್ದು ರನ್ ಹಣೆ ಬರ ಇದು. ಏನು ಮಾಡೋದು ಇದು ಹಿಡ್ಕೊಂಡು? ಆಮೇಲೆ ಅದು ಯಾಕೋ ವಿಲ್ ಜಾಕ್ಸ್ ಕರ್ಕೊಂಡ್ಬಂದಿದ್ದಾರೆ, ಕೋಟಿ ಕೊಟ್ಟು ಆರಾಮಾಗಿ ಕೂತಿದ್ದಾನೆ ಬೆಂಚಲ್ಲಿ, ಆಡ್ಸಲ್ಲ. ಮ್ಯಾನೇಜ್ಮೆಂಟ್ಗಂತೂ ಹೋಗೋದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ಇವತ್ತು ಗೆಲ್ಲಲೇಬೇಕಾದ ಪಂದ್ಯ, ಒಂದು ಲೆಕ್ಕದಲ್ಲಿ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಪಂದ್ಯ. ಇವತ್ತು ಸೋತರು ಅಂತಂದರೆ ನನ್ನ ಪ್ರಕಾರ ಈ ಸಲದ RCB ಫ್ಯಾನ್ಸ್ಗಳ ಕನಸು ಏನಿದೆ ಅದು ಸರ್ವನಾಶ ಆಗಿ ಮುಳುಗೋಯ್ತದು. ಆಮೇಲೆ IPLಗೂ ಒಂದು ಕಳೆ ಇರಲ್ಲ ರೀ, ಬೆಂಗಳೂರಿಲ್ಲ ಅಂತಂದರೆ. ಆ ಕಳೆ ಎಲ್ಲ ನಾಶ ಆಗಿ ಹೊಳೆಯಲ್ಲಿ ಹುಳಿ ಹಿಂಡ್ದಂಗೆ ಆಗೋಗುತ್ತೆ. ಹಾಗಾಗಿ ದಯವಿಟ್ಟು ನಮ್ಮ ಆಸೆ ಏನಪ್ಪ ಅಂದರೆ, ಏನೋ ಬಯಕೆ ಅಂದರೆ, ಇವತ್ತು ಮಧ್ಯಾಹ್ನ ಬೈಟ್ ತಗೊಳ್ಳಿ ಅಂತ ಕಳಿಸಿದ್ದೆ ನನ್ನ ಕಲೀಗ್ಸ್ನ. ಹೋದಾಗ ಅಲ್ಲೂ ಜನ ಹೇಳ್ತಾರೆ, ಇಲ್ಲ ನಮ್ಮ RCB ಇವತ್ತು ಗೆದ್ದೇ ಗೆಲ್ಲ. ಕಾನ್ಫಿಡೆನ್ಸು 5 ಮ್ಯಾಚಲ್ಲಿ 4 ಮ್ಯಾಚ್ ಸೋತರು ಸಹಿತ ಇವತ್ತು RCB ಫ್ಯಾನ್ಸ್ಗೆ ಕಾನ್ಫಿಡೆನ್ಸ್ ಇಲ್ಲ, ಗೆಲ್ತಾರೆ ಇವತ್ತು ಗ್ಯಾರಂಟಿ ನಮ್ಮದೇ ಗೆಲುವು ಅಂತ ಮಾತಾಡ್ತಾ ಇದ್ರು. ಸಂತೋಷ, ಅದೇ ಕಾನ್ಫಿಡೆನ್ಸಲ್ಲಿ ಅದೇ ಹುರುಪಲ್ಲಿ ಹಾಗೆ ಇರೋಣ. ಬಟ್ ಆದರೆ ನನಗೆ ಗೊತ್ತಿಲ್ಲ ಈ ವಿಡಿಯೋ ನಿಮ್ಗೆ ಯಾವಾಗ ತಲುಪುತ್ತೋ ಅಂತ. ಮ್ಯಾಚ್ ಮುಗಿದ ಮೇಲೂ ತಲುಪ್ಬೋದು. ತಲುಪೋದು ಮ್ಯಾಚ್ ಮುಗಿದ ಮೇಲೆ ಏನಾದರೂ ನೀವು ಈ ವಿಡಿಯೋನ ನೋಡ್ತಾ ಇದ್ದರೆ, ಗೆದ್ದಿದ್ರೆ ಹಾಕಿ ಕೆಳಗಡೆ ಒಂದು ಕಮೆಂಟು, ತಲೆ ಕೆಡ್ಸ್ಕೊಬಿಡಿ ಕೀರ್ತಿ ಗೆದ್ದರು ಅಂತ. ಸೋತಿದ್ರೆ ನಮ್ಮ ಮನೆ ಬರನೇ ಇಷ್ಟು ಅಂತ ಅದಕ್ಕೂ ಒಂದು ಕಮೆಂಟ್ ಹಾಕಿ. ಸೊ ನೋಡೋಣ, ಹೋಪ್ಫುಲಿ ಗೆಲ್ತಾರೆ ಅಂತ ನಂಬೋಣ. ಮ್ಯಾಚ್ ನೋಡಿ, ಅಟ್ ದ ಸೇಮ್ ಟೈಮ್ ಮಿಸ್ ಮಾಡಿದೆ ಸ್ಪೀಡ್ ಪ್ಲಸ್ ಕರ್ನಾಟಕ ನೋಡ್ತಾ ಇರಿ. ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.